ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 50. ಊರ್ಮಿಳಾ ಕೋಣೆಯೊಳಗೆ ಬಂದಿದ್ದೆ. ಬಾಗಿಲು ಹಾಕಿಬಿಟ್ಟಳು ವೀಣಾ ಆಚೆಗಿಂದ. ಅಪ್ಪ ಅಪ್ಪ ಎಂದು ಒಳಗೆ ಬಂದವಳಿಗೆ ಏನೂ ಕಾಣಲೇ ಇಲ್ಲ. ಎತ್ತ ನೋಡಿದರೂ ಕೇವಲ ವಸ್ತುಗಳು ಅಷ್ಟೇ ಇದ್ದದ್ದು. ಅವನು ಹೇಳಿತು ಇದೇ ರೂಮ್ ಅಲ್ವಾ ಎಂದು ಹೇಳುವಾಗ ಬಾಗಿಲು ಹಾಕಿದ ಶಬ್ದ ಕೇಳಿ ಹಿಂದೆ ತಿರುಗಿ ನೋಡಿದ್ಲು. ಡೋರ್ ಲಾಕ್ ಆಗಿತ್ತು. ಯಾರಿದ್ದೀರಾ? ಡೋರ್ ಓಪನ್ ಮಾಡಿ, ಯಾರಾದರೂ ಇದ್ದೀರಾ ಒಳಗೆ ಎಂದು ಕೂಗುತ್ತಾ ಅರಚುತ್ತಾ ಕಷ್ಟಪಡುತ್ತಿದ್ಲು ಊರ್ಮಿಳಾ. ಆದರೆ ಇತ್ತ ವೀಣಾ ಒಂದಷ್ಟು ಹಣ ಕೊಟ್ಟು ಏನೇನು ಮಾತನಾಡಲು ಹೇಳಿಕೊಟ್ಟು 5-6 ಜನ ಹೆಂಗಸರ ಕರೆದುಕೊಂಡು ಬರಲು ನಡೆದಳು. ಆದರೆ ಇತ್ತ ಕುಡಿದ ಮತ್ತಿನಲ್ಲಿ ರಾಜೇಶ್ 6ನೇ ನಂಬರ್ ಕೋಣೆಯಲ್ಲಿ ಕಾಯುತ್ತಾ ಕುಡಿದು ಹೆಚ್ಚಾಗಿ ಅಲ್ಲೇ ಮಲಗಿಬಿಟ್ಟಿದ್ದ. ಅವಳ ಅದೃಷ್ಟಕ್ಕೆ ಲಕ್ಕಿ ಅವಳನ್ನೇ ಹುಡುಕುತ್ತಾ ಅಲ್ಲಿಗೆ ಬಂದಿದ್ದ. ಯಾರಾದರೂ ಇದ್ದೀರಾ? ಬಾಗಿಲು ತೆಗೆಯಿರಿ ಎಂದು ಜೋರಾಗಿ ಕೂಗುತ್ತಾ ಬಾಗಿಲು ಬಡಿಯುವ ಸದ್ದು ಅವನ ಕಿವಿಗೆ ಬಿದ್ದಿದ್ದೆ. ಇದು ಬಜಾರಿ ದನಿ ಇದ್ದ ಹಾಗಿದೆ ಎಂದು ಹೇಳುತ್ತಾ ಅತ್ತ ನಡೆದ. ಈ ರೂಮ್ ಯಾಕೆ ಆಚೆಯಿಂದ ಬಾಗಿಲು ಹಾಕಿದೆ? ಬೇರೆ ಎಲ್ಲ ಸರಿಗಿದೆ ಎಂದು ಅದೇ ಕೋಣೆಯ ಬಾಗಿಲು ಅವನು ತೆಗೆಯುವುದಕ್ಕೂ ಇತ್ತ ವೀಣಾ ಹೆಂಗಸರ ಜೊತೆ ಅಲ್ಲಿಗೆ ಬರುವುದಕ್ಕೂ ಲಕ್ಕಿಯ ನೋಡಿದ್ದೆ ಖುಷಿಯಿಂದ ಊರ್ಮಿಳಾ ಅವನ ಅಪ್ಪುವುದಕ್ಕೂ ಸರಿ ಹೋಗಿತ್ತು. ಲಕ್ಕಿ, ಯಾರೋ ಕೂಡಿ ಹಾಕಿದ್ರು ನನ್ನ ಇಲ್ಲಿ ಎಂದು ಅವಳು ಅವನ ಬಿಗಿಯಾಗಿ ಹೇಳುವಾಗ, ಊರ್ಮಿಳಾ ನೀನಿಲ್ಲಿಗೆ ಹೇಗೆ ಬಂದೆ ಎಂದು ಅವನು ಕೇಳುವಾಗಲೇ ಅಯ್ಯೋ ನಡತೆ ಕೆಟ್ಟವಳೆ, ಏನೇ ಮಾಡ್ತಿದೀಯ ಇಲ್ಲಿ ಎಂದು ಬಾಯಿ ಬಡಿದುಕೊಳ್ಳುತ್ತಾ ಬಂದರು. ಚಿಕ್ಕಮ್ಮ ಎಂದು ಊರ್ಮಿಳಾ ಹಿಂದೆ ಸರಿದಾಗ ಸರಿಯಾಗಿ ಲಕ್ಕಿ ಮುಖ ನೋಡದೆ, ಏನ್ ಮಿಟ್ಕಲಾಡಿ, ಇಷ್ಟು ದಿನ ಕದ್ದಿ ಮುಚ್ಚಿ ನಡೆಸ್ತಾ ಇದ್ದ, ಈಗ ಎಲ್ಲರ ಮುಂದೆನೆ ನಡೀತಾ ಇದೆ, ಅದು ಊರಹಬ್ಬದ ದಿನ, ಥು ನಾಚಿಕೆ ಬಿಟ್ಟವಳೆ ಎಂದು ಅವಳ ಮೂತಿಗೆ ತಿವಿದು, ಅಲ್ಲ ಅವಳಿಗಾದ್ರೂ ಬುದ್ಧಿ ಇಲ್ಲ, ಗಂಡಸಾಗಿ ನಿನಗೆ ತಲೆ ಬೇಡವಾ ಎಂದು ತಲೆ ಎತ್ತಿದ ವೀಣಾ ಅವಳನ್ನೇ ದುರುಗುಟ್ಟಿ ನೋಡುತ್ತಿದ್ದ ಲಕ್ಕಿ ನೋಡಿ ಶಾಕ್ ಆದ್ರ ಅವಳ ಜೊತೆ ಬಂದಿದ್ದ ಹೆಂಗಸರು ನಾಟಕ ಶುರು ಮಾಡಿದ್ರು. ಅಯ್ಯೋ ಈ ಹುಡುಗಿನ ಗಂಡು ಬೀರಿ ಕಣೆ, ನಾನು ನೋಡ್ತಾ ಇರ್ತೀನಿ, ಗಂಡು ಮಕ್ಕಳ ಮೈ ಮೇಲೆ ಬಿದ್ದು ಮಾತಾಡಿಸೋದು, ಆಗಾಗ ಹುಡುಗರ ಜೊತೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋಗೋದು, ಇದೆಲ್ಲ ಹೊಸತೇನಲ್ಲ ಎಂದು ಒಂದು ಹೆಂಗಸು ಹೇಳಿತ್ತು. ನೋಡಿ, ನೀವು ಅಂದ್ಕೊಂಡಾಗ ಏನಿಲ್ಲ, ಇವಳು ಇಲ್ಲಿ ಒಳಗಿದ್ಲು, ಆಚೆ ಲಾಕ್ ಆಗಿತ್ತು, ನಾನು ಬಂದು ಡೋರ್ ತೆಗೆದೆ, ಅಷ್ಟರಲ್ಲಿ ನೀವು ಬಂದ್ರಿ ಎಂದು ಲಕ್ಕಿ ಹೇಳಿದಾಗ, ಹೌದು ಚಿಕ್ಕಮ್ಮ, ಯಾರೋ ಹೇಳಿದ್ರು ಅಪ್ಪ ಕುಡಿದು ಇಲ್ಲಿ ಬಿದ್ದಿದ್ದಾರೆ ಅಂತ, ಅದಕ್ಕೆ ಬಂದೆ ಎಂದು ಊರ್ಮಿಳಾ ಸಮಜಾಯಿಸಿ ನೀಡುವಾಗ ಅದಾಗಲೇ ಜನಸಂದಣಿ ಸೇರಿತ್ತು ಅಲ್ಲೇ. ಹೌದಂತೆ, ಅವನು ಹೇಳಿದ, ಇವಳು ತಲೆ ಆಡಿಸಿದ್ಲು. ಅಲ್ಲೇ ರಾಣಿ, ಊರೆಲ್ಲ ಹಬ್ಬ ಮಾಡುವಾಗ ನಿನ್ನಪ್ಪ ಯಾಕೆ ಇಲ್ಲಿ ಬಂದು ಬೀಳ್ತಾನೆ? ಯಾರು ಇಲ್ಲದ ಜಾಗ ಅಂತ ನೀನೇ ಇವನನ್ನ ಕರೆದುಕೊಂಡು ಬಂದು ನಾಟಕ ಮಾಡ್ತಾ ಇದೀಯಲ್ಲ ಎಂದು ಮತ್ತೊಂದು ಹೆಂಗಸು ಹೇಳುವಾಗಲೇ ಗೌಡರ ಕುಟುಂಬ ಜೊತೆ ರಾಮ್ ಕುಟುಂಬ ಬಂದಿತ್ತು ಅಲ್ಲಿಗೆ. ಏನಾಯ್ತು ಎಂದು ಗೌಡರು ಗಂಭೀರವಾಗಿ ಕೇಳಿದಾಗ, ನೋಡಿ ಗೌಡ್ರೆ, ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋಕೆ ಅಂತ ಬಂದ ಈ ಹುಡುಗಿ ಈ ಸಿಟಿ ಹುಡುಗನ ಜೊತೆ ಇಲ್ಲಿ ಏನೇನೋ ಕಳ್ಳಾಟ ಆಡ್ತಾ ಇದ್ದಾಳೆ, ನಾವೆಲ್ಲ ನೋಡಿದ್ವಿ ಅಂತ ಕಟ್ಟುಕತೆ ಕಟ್ಟುತ್ತಾ ಇದ್ದಾಳೆ ಎಂದು ಹೇಳಿದಳು ಒಬ್ಬಾಕೆ. ವೀಣಾ ಅಂತೂ ಕೈ ಹಿಸಿಕೊಳ್ಳುತ್ತಿದ್ದಳು, ಅರ್ಧ ಎಕರೆ ಜಾಗ ಹೋಯ್ತು ಎಂದು. ಅವಳು ಎಂಥ ಹುಡುಗಿ ಅಂತ ನನ್ಗೆ ಗೊತ್ತು, ಇಲ್ಲಿ ಏನಾಗಿದೆ ಅಂತ ಅವರೇ ಹೇಳ್ತಾರೆ, ಹೇಳವ ಊರ್ಮಿಳಾ ಎಂದು ಗೌಡರು ಕೇಳಿದಾಗ ತಲೆ ತಗ್ಗಿಸಿಯೇ ಬಿಕ್ಕುತ್ತಾ, ನಿಜವಾಗಿಯೂ ಇಲ್ಲಿ ಏನು ನಡೆದಿಲ್ಲ ಗೌಡ್ರೆ, ನಾನು ಬೇಕು ಅಂತ ಇಲ್ಲಿಗೆ ಬಂದಿಲ್ಲ, ನನಗೂ ಇವರಿಗೂ ಏನೂ ಸಂಬಂಧ ಇಲ್ಲ ಎಂದು ಹೇಳುವಾಗ ಅಡ್ಡ ಮಾತು ಶುರು ಮಾಡಿದ ಹೆಂಗಸು, ಹೌದೌದು ಗೌಡ್ರೆ, ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು, ನಾನು ನೋಡಿದ್ದೀನಿ ಈ ಹುಡುಗಿನ, ಕಂಡಲ್ಲಿ ಗಂಡಸರ ಜೊತೆ ನುಲಿಯುತ್ತಾ ಇರ್ತಾಳೆ, ಈ ಹುಡುಗಿನ ನಡೆತನೇ ಸರಿ ಇಲ್ಲ, ಬಜಾರಿ ಗಂಡು ಬೀರಿ ಥರ ಆಡಿ ಊರಲ್ಲಿ ಇರೋ ಗಂಡಸರನ್ನೆಲ್ಲ ಬುಟ್ಟಿಗೆ ಹಾಕಿಕೊಂಡು ಬಿಟ್ಟಿದ್ದಾಳೆ ಎಂದು ಒಬ್ಬರು ಹೇಳಿದ್ರೆ, ಹೌದು ಗೌಡ್ರೆ, ಮೊದಲೇ ಹೇಳೋಕೆ ಅಮ್ಮ ಇಲ್ಲ, ಅಪ್ಪ ಇವಳ ಆಟ ನೋಡ್ಲಾರ್ದೆ ಕುಡಿದು 3 ಹೊತ್ತು ಅದರಲ್ಲೇ ಮುಳುಗಿರ್ತಾನೆ, ಇವಳ ಆಟಕ್ಕೆ ತಡೆಯಲ್ಲಿ ಇಂಥ 3 ಬಿಟ್ಟ ಹೆಂಗಸು ಇಲ್ಲಿರಬಾರ್ದು ಎಂದು ಹೇಳಿದಾಗ ಅವಮಾನ ತಾಳಲಾರದೆ ಅಲ್ಲಿಂದ ಓಡಲು ನೋಡಿದಾಗ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡಿದ ರಾಮ್. ಅವಳು ನಮ್ಮ ಜೊತೆ ಬರ್ತಾಳೆ ಎಂದು ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯಾಗಿತ್ತು. ರಾಮ್, ಏನು ಹೇಳ್ತಿದ್ದೀರಾ ಎಂದು ಜಾನು ಕೇಳಿದಾಗ, ಅಯ್ಯೋ ಏನು ಇವಳನ್ನ ಇಟ್ಟುಕೊಳ್ತೀರಾ ಎಂದು ಮತ್ತೆ ನಾರಿಗೆ ಹರಿಬಿಟ್ಲು ಒಬ್ಳು. ಶಟಪ್, ನಿಮಗೆ ಅದೆಲ್ಲ ಬೇಡವಾಗಿರೋ ವಿಷಯ ಎಂದು ಎಲ್ಲರಿಗೂ ಹೇಳಿ, ಗೌಡ್ರೆ, ಇವತ್ತೇ ಈ ದೇವಸ್ಥಾನದಲ್ಲಿಯೇ ನನ್ನ ತಮ್ಮನಿಗೂ ಊರ್ಮಿಳಾಗೂ ಮದುವೆ, ತಯಾರಿ ಮಾಡಿ, ಖರ್ಚು ವೆಚ್ಚ ನಾನು ನೋಡಿಕೊಳ್ಳುವೆ ಎಂದು ರಾಮ್ ದಿಟ್ಟವಾಗಿ ಹೇಳಿದಾಗ ಲಕ್ಕಿ ಊರ್ಮಿಳಾ ಇಬ್ಬರೂ ರಾಮ್ ಮುಖ ನೋಡಿದ್ದರೂ ಅಚ್ಚರಿಯಿಂದ. ರಾಮ್, ಏನು ಹೇಳ್ತಿದೀಯಾ ಎಂದು ದಯಾನಂದ್ ಅವರು ಕೇಳಿದಾಗ ಕಣ್ಣು ಮುಚ್ಚಿ ತೆಗೆದು, ನಾನು ಈ 2 ದಿನದಲ್ಲಿ ಊರ್ಮಿಳಾ ಏನು ಅಂತ ತಿಳಿದುಕೊಂಡಿದ್ದೀನಿ, ಅವಳನ್ನೇ ನನ್ನ ತಮ್ಮನ ಹೆಂಡತಿ ಎಂದು ಗಟ್ಟಿಯಾಗಿ ಹೇಳಿದಾಗ, ಇಲ್ಲ ಅಗ್ರಜ,
ನಾನು ಇವಳನ್ನ ಮದುವೆ ಆಗೋದಿಲ್ಲ ಎಂದು ಗಟ್ಟಿಯಾಗಿ ಹೇಳಿದ ಲಕ್ಕಿ. ಯಾಕೆ ಎಂದು ರಾಮ್ ಕೇಳಿದಾಗ ಲಕ್ಕಿ ಹೇಳುವ ಮೊದಲೇ ಅವಳು ಎಂಜಲು ಎಲೆ ಉಂಡು ಬಿಟ್ಟು ಮತ್ತೆ ಅದರಲ್ಲಿ ತಿನ್ನೋಕ್ಕಾಗುತ್ತಾ, ಮಾನ ಇಲ್ಲದ ಹೆಣ್ಣು ಅದು ಎಂದು ಹೇಳಿದ್ರು ವೀಣಾ. ಹೇಗಾದರೂ ಅವಳ ತೇಜೋವಧೆ ಮಾಡಬೇಕಿತ್ತು ಅವರು. ಒಮ್ಮೆ ಜೋರಾಗಿ ಬಿಕ್ಕಿದಳು ಊರ್ಮಿಳಾ. ಅಷ್ಟೇ, ನಾನು ಯಾರನ್ನ ಎದುರಿಗೆ ನಿಲ್ಲಿಸಿ ತಾಳಿ ಕಟ್ಟು ಅಂದ್ರೂ ಕಟ್ಟುವೆ ಅಂತ ಹೇಳಿದ್ದೀಯಲ್ಲಕ್ಕಿ. ನನ್ನ ಆಯ್ಕೆ ಊರ್ಮಿಳಾ, ಇವತ್ತು ನಿನ್ನ ಮದುವೆ ಅಷ್ಟೇ ಎಂದು ಹೇಳಿದ ರಾಮ್. ಜಾನು, ಇವಳನ್ನ ರೆಡಿ ಮಾಡು ಎಂದು ಆಜ್ಞೆ ಹೊರಡಿಸಿದ. ಅವನ ಮುಂದೆ ಗೌಡರು ಸುಮ್ಮನಾಗಿ ಬಿಟ್ಟಿದ್ರು. ನಿನ್ನೆಯೇ ಎಲ್ಲ ಮಾತನಾಡಿದ್ದಲ್ಲ ಅವರ ಜೊತೆ. ಅವಸರದಿಂದ ಎಲ್ಲ ತಯಾರಿ ನಡೆದಿತ್ತು. ಹುಟ್ಟಿದ್ದ ಲಂಗ ದಾವಣಿಯಲ್ಲೇ ಮದುವೆಗೆ ಸಿದ್ಧ ಆದಳು ಊರ್ಮಿಳಾ. ಆದರೆ ಲಕ್ಕಿ ಮನ ಮಾತ್ರ ಬೇರೇನೋ ಯೋಚಿಸುತ್ತಿತ್ತು. ಪದೇ ಪದೇ ಮದುವೆ ಬೇಡ ಅಂದೆ ಹೇಳುತ್ತಿದ್ದ ಅವ. ಲಕ್ಕಿ, ನಿನಗೆ ಗೊತ್ತು ಅಲ್ವಾ, ನಿನಗೆ ನಾನು ಏನೇ ಕೊಟ್ಟರೂ ದ ವೆಸ್ಟನ್ನೇ ಕೊಡ್ತೀನಿ ಅಂತ. ಊರ್ಮಿಳಾ ಸಹ ನನ್ನ ಚಾಯ್ಸ್. ಅವಳು ನಿನಗೆ ತಕ್ಕನಾಗಿಯೇ ಇರ್ತಾಳೆ ಎಂದು ಹೇಳಿದ ರಾಮ್ ಅವನ ಜೊತೆ ನಡೆದ. ರಾಮ್, ನೀನು ಏನು ಮಾಡ್ತಿದೀಯಾ ಅಂತ ನಿನಗೆ ಆದರೂ ತಿಳಿಯುತ್ತಾ ಇದೆಯಾ? ಅವಳು ಮನೆ ಕೆಲಸ ಮಾಡುವವಳು. ಅವಳು ನಮ್ಮ ಲಕ್ಕಿಗೆ ಎಂಥ ಜೋಡಿ ಎಂದು ಮನದ ಕಹಿ ಹೊರ ಹಾಕಿದ್ರು ಮಿತ್ರ. ಚಿಕ್ಕಮ್ಮ, ನೀವು ಅವಳ ಕೆಲಸ ನೋಡಬೇಡಿ, ಮನಸ್ಸು ನೋಡಿ. ತುಂಬ ಒಳ್ಳೆ ಹುಡುಗಿ. ನಮ್ಮ ಮನೆ ಮರ್ಯಾದೆಯನ್ನು ಕಾಪಾಡಿಕೊಂಡು ಹೋಗ್ತಾಳೆ ಎಂದು ಹೇಳಿದ ರಾಮ್. ಆದರೂ ಕೌಸಲ್ಯ ಸುಮಿತ್ರಾ ಅವರ ಮನದ ಕಹಿ ಹಾಗೆ ಉಳಿಯಿತು. ಊರ್ಮಿಳಾಳನ್ನ ಕರೆದುಕೊಂಡು ಬಂದು ಲಕ್ಕಿ ಪಕ್ಕ ಕೂರಿಸಿದ್ರು ಧನಿ ಜಾನು. ಅವಳು ಬಂದು ಕುಳಿತಿದ್ದೆ ಒಮ್ಮೆ ಅವಳ ಮುಖವನ್ನ ಕೆಕ್ಕರಿಸಿ ನೋಡಿದ ಲಕ್ಕಿ. ತಗೊಳಪ್ಪ, ಮಾಂಗಲ್ಯ ಕಟ್ಟು ಎಂದು ಪುರೋಹಿತರು ಮಾಂಗಲ್ಯ ಚಾಚಿದಾಗ ಅದನ್ನ ಕೈಯಲ್ಲಿ ಹಿಡಿದು ಒಮ್ಮೆ ಅವಳ ಮುಖ ನೋಡಿದ. ತಲೆ ತಗ್ಗಿಸಿ ಕುಳಿತವಳ ಕಣ್ಣಲ್ಲಿ ತೆಳುವಾದ ನೀರು, ಮುಖದಲ್ಲಿ ನಿರ್ಲಿಪ್ತ ಭಾವ. ಲಕ್ಕಿ, ಏನು ಯೋಚನೆ ಮಾಡ್ತಿದೀಯಾ? ಕಟ್ಟು ತಾಳಿ ಎಂದು ರಾಮ್ ಹೇಳಿದಾಗ ಕಣ್ಣು ಮುಚ್ಚಿ ತೆಗೆದ ಲಕ್ಕಿ. ಅವನ ಮಹಾಲಕ್ಷ್ಮಿ ಮುಖ ಒಮ್ಮೆ ಹಾದು ಹೋಗಿತ್ತು. ಪಕ್ಕದಲ್ಲಿ ಕುಳಿತ ಊರ್ಮಿಳಾಗೂ ಅವಳಿಗೂ ತಾಳೆ ಹಾಕಿದ. ಎಲ್ಲಿಂದಲೂ ಸಮ ಅನಿಸಲಿಲ್ಲ ಅವಳು. ಲಕ್ಕಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಕಟ್ಟು, ಅವಳು ನಮ್ಮನೆ ಬೆಳಗ್ತಾಳೆ ಎಂದು ಜಾನು ಸಹ ಹೇಳಿದಾಗ ಕಣ್ಣು ಮುಚ್ಚಿ ಊರ್ಮಿಳಾ ಕೊರಳಿಗೆ ತಾಳಿ ಕಟ್ಟಿ ಬಿಟ್ಟ ಲಕ್ಕಿ. ಎಲ್ಲ ಒಳ್ಳೆಯದೇ ಆಗುತ್ತೆ, ಹಿರಿಯರ ಕಾಲಿಗೆ ಎರಗಿ ಆಶೀರ್ವಾದ ತಗೊಳ್ಳಿ ಎಂದು ಪುರೋಹಿತರು ಹೇಳಿದಾಗ ನೇರವಾಗಿ ಗೌಡರ ಬಳಿ ನಡೆದರು ಇಬ್ಬರು. ಊರ್ಮಿಳಾ ಎಂತಹ ಹುಡುಗಿ ಅಂತ ನನಗೆ ಗೊತ್ತು. ಅವಳು ಆಚೆ ಅಷ್ಟೇ ಹೊರಟು, ಮನಸ್ಸು ತುಂಬ ಮೃದು. ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಪ್ಪ. ಮದುವೆ ಹೇಗೇಗೋ ಆಯಿತು, ಆದರೆ ಮುಂದಿನ ಜೀವನ ಚೆನ್ನಾಗಿರಲಿ ಎಂದು ಆಶೀರ್ವಾದ ಮಾಡಿದರು. ನಂತರ ಮನೆಯ ಹಿರಿಯರು ಶಿವಕುಮಾರ್, ಕುಸುಮ, ದಯಾನಂದ್, ಕೌಸಲ್ಯ, ಧರ್ಮರಾಜ್, ಸುಮಿತ್ರಾ, ಭೂಮಿಕಾ, ಜಯಂತ್ ಎಲ್ಲರ ಕಾಲಿಗೂ ಎರಗಿದ್ರು. ರಾಮ್ ಸರ್, ನಿಮ್ಮ ನಂಬಿಕೆನ ಯಾವತ್ತೂ ಮುರಿಯೋದಿಲ್ಲ ನಾನು. ಸಾಯುವವರೆಗೂ ನಿಮಗೆ ಋಣಿಯಾಗಿರ್ತೀನಿ ಎಂದು ಕೈ ಮುಗಿದು ಬಿಟ್ಟಳು ಊರ್ಮಿಳಾ. ರಾಮ್ ಎದುರಿಗೆ ನಿಂತು. ಊರ್ಮಿಳಾ, ನೀನು ಈಗ ನನ್ನ ಸೊಸೆ, ನನಗೆ ಭಾವ ಅನ್ಬೇಕು. ಋಣ ಅಂತೆಲ್ಲ ಯಾಕೆ ಮಾತು ಎಂದು ಅವಳ ಕೈ ಇಳಿಸಿ. ಲಕ್ಕಿ, ನನಗೊತ್ತು ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ. ಸ್ವಲ್ಪ ಸಮಯ ಕಳೆಯಲಿ, ನಿನಗೆ ಗೊತ್ತಾಗುತ್ತೆ ನನ್ನ ಆಯ್ಕೆ ಬಗ್ಗೆ ಎಂದು ತಮ್ಮನ ಅಪ್ಪಿದ. ಇಷ್ಟು ದಿನ ಇವಳನ್ನು ಚೆನ್ನಾಗಿ ನೋಡಿಕೊಂಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇನ್ಮೇಲೆ ಊರ್ಮಿಳಾ ನಮ್ಮ ಮನೆ ಸೊಸೆ. ಅವಳ ಬಗ್ಗೆ ಯಾರೇ ತುಚ್ಛವಾಗಿ ಮಾತಾಡಿದರೂ ಅವರ ನಾಳಿಗೆ ಸೀಳಿ ಬಿಡ್ತೀನಿ ಎಂದು ಹೇಳಿದ ಆ ಹೆಂಗಸರ ನೋಡಿ. ಅಗ್ರಜ, ನನಗೆ ತಲೆನೋವು, ನಾನು ಮನೆಗೆ ಹೋಗ್ತೀನಿ, ನೀವು ಜಾತ್ರೆ ಮುಗಿಸಿ ಬನ್ನಿ ಎಂದು ಹೇಳಿದ ಲಕ್ಕಿ ಅವರ ಮಾತುಗಳಿಗೆ ಕಿವಿಯಾಗಲು ಇಚ್ಛಿಸದೆ. ಹೋಗು, ಆದರೆ ನಿನ್ನ ಹೆಂಡತಿನೂ ಕರೆದುಕೊಂಡು ಹೋಗು. ತುಂಬ ಮಾತಾಡೋದಿರುತ್ತೆ, ಮಾತಾಡಿ ಇಬ್ಬರು. ಆದರೆ ಒಂದು ನೆನಪಿರಲಿ ಇಟ್ಕೋ ಲಕ್ಕಿ, ಅವಳ ಮನಸ್ಸಿಗೆ ನೋವು ಆಗುವಾಗ ಏನು ಹೇಳುವ ಹಾಗಿಲ್ಲ ಎಂದು ಹೇಳಿದೆ ತಲೆ ಆಡಿಸಿ ಅವ ಮುಂದೆ ನಡೆದರೆ ಊರ್ಮಿಳಾ ಹಿಂದೆ ನಡೆದ್ಲು. ಆಹಾ, ಕಲಿಯುಗದ ಲಕ್ಷ್ಮಣ ಊರ್ಮಿಳಾ ಎಂದು ಜಾನು ತಮಾಷೆ ಮಾಡಿದರೆ ತೋಳು ಏರಿಸಿದ ಲಕ್ಕಿ ರಾಜೇಶ್ ಇದ್ದ ಕೋಣೆಗೆ ನಡೆದ. ಇತ್ತ ಮನೆಗೆ ಬಂದ ಲಕ್ಕಿ ಊರ್ಮಿಳಾ ಮುಖ ಸಹ ನೋಡದೆ ನೇರವಾಗಿ ಕೋಣೆ ಹೊಕ್ಕಾಗ ಬೇಸರ ಆಗಿತ್ತು ಅವಳಿಗೆ. ಮೆಲ್ಲಗೆ ಅವನ ಕಡೆಗೆ ನಡೆದಳು. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.
ನೀವ್ಯಾಕೋ ಇತ್ತೀಚೆಗೆ ರೆಸ್ಪಾನ್ಸ್ ಕಡಿಮೆ ಮಾಡ್ತಿದ್ದೀರ, ಹಾಗಾಗಿ ನಾನು ಚಿಕ್ಕ ಎಪಿಸೋಡ್ ಹಾಕ್ತೀನಿ ಆಯಿತಾ. ಇನ್ಮೇಲೆ ನೀವು ದೊಡ್ಡದಾಗಿ ರೆಸ್ಪಾನ್ಸ್ ಮಾಡಿದ್ರೆ ನಾನು ದೊಡ್ಡದಾಗಿ ಎಪಿಸೋಡ್ ಹಾಕ್ತೀನಿ. ಪ್ರೀತಿಯಿಂದ ಕತೆ ಕೇಳೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.